ಎಸ್, ಆ ಸಂಭಾಷಣೆ ಬಹಳ ಮುಖ್ಯ. ಸಂಪ್ರದಾಯವನ್ನ ಹುಟ್ಟು ಹಾಕಿದ್ದೀರಾ ಅಂತಾರೆ ಅಧಿಕಾರಿಗಳು. ಹಾಗಾದ್ರೆ ಸಂಪ್ರದಾಯ ಅಂತಂದ್ರೆ ಲಂಚನ ಸರ್. ಎಸ್, ಆ ಇಬ್ಬರ ನಡುವೆ ನಡೆದಂತಹ ಸಂಭಾಷಣೆಯಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಅಬಕಾರಿ ಜಂಟಿ ಆಯುಕ್ತ ಜೊತೆಗೆ ಬಾರ್ ಲೈಸೆನ್ಸ್ ದಾರರ ನಡುವೆ ನಡೆಯುವಂತಹ ಸಂಭಾಷಣೆ ಇದು. ಅವರಿಬ್ಬರು ಆಡಿದಂತಹ ಮಾತು. ಲೈಸೆನ್ಸ್ ದಾರ, ಬಾರ್ ಲೈಸೆನ್ಸ್ ದಾರ ಹಾಗೂ ಅಬಕಾರಿಯ ಜಂಟಿ ಆಯುಕ್ತ ಇವರಿಬ್ಬರ ನಡುವೆ ನಡೆಯುವಂತಹ ಸಂಭಾಷಣೆ. ಕಡಿಮೆ ದುಡ್ಡಿಗೆ ಕೆಲಸ ಆಗಬೇಕು ಅಂತಂದ್ರೆ ಮಿನಿಸ್ಟರ್ ಬಳಿ ಹೇಳಿಸಬೇಕು. ಸಚಿವರು ಇಲ್ಲದಿದ್ರು ಅವರ ಮಗನಿಗೆ ಹೇಳಿದ್ರೆ ಕೆಲಸ ಆಗತ್ತಂತೆ. ಇದು ನೋಡಿ ಇಲಾಖೆಯಲ್ಲಿ ನಡೀತಾ ಇರೋದು. ಒಂದು ವೇಳೆ ಸಚಿವರು ಇಲ್ಲದೆ ಹೋದ್ರೆ, ಅವರು ಮಾತಿಗೆ ಸಿಗದೆ ಹೋದ್ರೆ ಇನ್ಯಾರಿಗಪ್ಪ ಹೇಳೋದು? ಆ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಲ್ಲ, ಸಚಿವರ ಮಗನಿಗೆ ಹೇಳಿದ್ರೆ ಕೆಲಸ ಆಗ್ಬಿಡತ್ತಂತೆ. ಅಬಕಾರಿ ಇಲಾಖೆಯಲ್ಲಿ ಸಾಹೇಬ್ರು ಹೇಳಿದ್ರೆ ಕೆಲಸ ಆಗತ್ತಂತೆ. ಮಿನಿಸ್ಟರ್ ಅಥವಾ ಅವರ ಮಗ ಹೇಳದಿದ್ರೆ ಯಾವ ಕೆಲಸವೂ ಆಗಲ್ಲ. ಅಬಕಾರಿ ಇಲಾಖೆಯಲ್ಲಿ ಸಚಿವರ ಮಗನಿಗೇನ್ ಕೆಲಸ? ಇದು ಈಗ ಇರೋ ಪ್ರಶ್ನೆ. ಮಗನಿಗೆ ವಹಿಸಿಕೊಟ್ಟಿದ್ದಾರಾ ಇಲಾಖೆಯನ್ನ? ಅಬಕಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಒಂದು ವೇಳೆ ಅಬಕಾರಿ ಸಚಿವರು ಫೋನಲ್ಲಿ ಸಿಗದೆ ಹೋದ್ರೆ, ನೇರ ಭೇಟಿ ಆಗದೆ ಹೋದ್ರೆ ಅವರ ಮಗನಿಗೆ ಹೇಳಿಬಿಟ್ರೆ ಸಾಕು, ಕೆಲಸ ಆಗತ್ತೆ ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ಸತ್ಯ. ಹಾಗಾದ್ರೆ ಈ ಇಬ್ಬರ ನಡುವೆ ನಡೆದಂತಹ ಸಂಭಾಷಣೆ, ಅಬಕಾರಿ ಜಂಟಿ ಆಯುಕ್ತ ಮತ್ತು ಲೈಸೆನ್ಸ್ ದಾರ, ಬಾರ್ ಲೈಸೆನ್ಸ್ ದಾರ, ಇವರಿಬ್ರು ಏನ್ ಮಾತನಾಡಿದ್ರು ಕೇಳಿ. ಹಲೋ ಗುರುಗಳೇ, ರಮೇಶ್, ಫೈಲ್ ಸಿಗಲ್ಲ ನಮ್ಗೆ ಅದು? ಇಲ್ಲ ನೀವು ಅಲ್ಲಿಂದ ಮೆಸೇಜ್ ಮಾಡಿಸ್ತಾ ಇದ್ರೆ ಆಗದೇ ಇಲ್ಲ. ಏನ್ ಗುರುಗಳ ಇದೆಲ್ಲ? ಒಬ್ಬ ಅಡ್ವೊಕೇಟ್ ಈ ತರ ಮಾಡಿದ್ರೆ ನಾವೇನ್ ಮಾಡಿದ್ರೆ ನಂದೇನಿದೆ? ನಾವೇನ್ ಹೊಸದಾಗಿ ಸಂಪ್ರದಾಯ ಹುಟ್ಟು ಹಾಕಿದೀವ? ಯಾವ್ದೋ ಹಳೇದಿತ್ತು, ಹಳೆ ಸಂಪ್ರದಾಯನ ಮುಂದುವರೆದಿದೆ. ಇಲ್ಲ ಅವೆಲ್ಲ ಈಗ ನೋಡಿ, ನಿಮ್ಗೆ ಲಾಸ್ಟ್ ಟೈಮ್ 2 ಮಾಡ್ಕೊಟ್ಟಿದೀವಿ ರಮೇಶ್ ಸರ್. ನಾನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಬೇರೆಯವ್ರಿಗೆ ಹೆಂಗಾರ ಮಾಡಿ ಸರ್, ನಂದು 50% ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇದೀನಿ ನಾನು ಅಷ್ಟೇ. ನಾನ್ ಕೊಡಲ್ಲ ಅಂತ ಹೇಳ್ತಾ ಇಲ್ವಲ್ಲ ಸರ್, ಕೊಡ್ತೀನಿ. ಹಲೋ ಗುರುಗಳೇ, ನಾನ್ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ನಂದನ್ ಕಡಿಮೆ ಮಾಡ್ಬೋದು. ನೋಡಿಯಪ್ಪ, ನನ್ನ ದುಡ್ಡುಗೂ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀವ್ ಹೋಗಿ ಫ್ರೀ ಮಾಡಿಸ್ಕೊಂಡ್ ಬನ್ನಿ. ಈಗ ಶೇಖರ್ಗಿರೋ ಕೆಪಾಸಿಟಿಗೆ ಹೇಳಿದ್ರೆ ಸಾಹೇಬ್ರು ನೀವೇನಿದ್ದೀರ ಅದನ್ನೇ ತಗೊಂಡ್ ಮಾಡ್ತಾರೆ. ನಾನ್ ಡಿಸಿಷನ್ ತಗೊಳಕಲ್ಲ, ನನ್ಗೆ ಏನ್ ಸಂಬಂಧ ಇದೆ ಹೇಳಿ? ಈ ಕಮಿಷನರ್ ಸೈನ್ ಆಗ್ಬಿಟ್ರೆ ಅದು ಕ್ಯಾನ್ಸಲ್ ಆಯ್ತದ ಗುರುಗಳೇ? ಏನು ಕ್ಯಾನ್ಸಲ್ ಆಗ್ಲಿ, ಇನ್ನೂ 15 ದಿವಸ ಇಟ್ಕೊತೀನಿ, ಎದುರುಬೇಡಿ. ಬರ್ಲಿ, ಯಾವ ಬರ್ತಾರೆ ಶೇಖರ್? ಇರ್ಲಿ ಬಿಡಿ, ಇನ್ನೂ 1-2 ತಿಂಗಳು ಇದ್ರು ಏನ್ ತೊಂದ್ರೆ ಇಲ್ಲ. ಅದಲ್ಲ, ಶೇಖರ್ ಯಾವ ಬರ್ತಾರೆ? 4ನೇ ತಾರೀಕು ಬರ್ತಾರ ಅವರು. ಇನ್ನು 4ನೇ ತಾರೀಕು ಇಲ್ಲ, ಅದು ನಮ್ ವಿವೇಕ್ ರೆಡ್ಡಿ ಅವರು ನಿಮ್ ಫೋನ್ ಮಾಡಿದ್ರು, ನಿಮ್ ಫೋನ್ ಎತ್ತಿಲ್ಲ. ನಾವ್ ಏನ್ ಮಾಡೋದು? ವಿವೇಕ್ ರೆಡ್ಡಿ ಅವ್ರು ಪಾರ್ ಮಾಡ್ರಿ, ಯಾರ್ ಮಾಡ್ರು? ಮಿನಿಸ್ಟರ್ ನಾನ್ ಹೆಂಗ್ರಿ ಮಾಡಕ್ ಆಗ್ತದೆ? ನಂದೇನಿದೆ ನಮ್ಮ ಆಫೀಸ್, ನಾನು ಜವಾಬ್ದಾರಿ ತಗೋಬಹುದು. ಮಿನಿಸ್ಟರ್ದು ನೀವೇ ಹೋಗಿ ಯಾರನ್ನ ಕರ್ಕೊಂಡು. ನಮ್ಮ ಲೋಕೇಶ್ ಒಂದ್ ಮಾತು ಹೇಳಿದ್ರು, ಕಮಿಷನರ್ ಮಿನಿಸ್ಟರ್ ಅಲ್ರಿ ಲೈಸೆನ್ಸ್ ಕೊಡೋದು ನಾನು ಅಂತ. ಅದನ್ನ ನೀವು ಗೋಪಾಲ ಇದ್ದಾಗ್ಲೂ ಹೇಳ್ಬೇಕಾಗಿತ್ತು ಆ ಮಾತನ್ನ. ಗೋಪಾಲ್ ಅವ್ರ ಹತ್ರ ಫ್ರೀ ಮಾಡಿಸ್ಕೊಂಡಲ್ಲ 2-3. ಅಲ್ಲ, ಅದನ್ನೇ ಈಗ ನೀವು ಈಗ್ಲೂ ಹೋಗಿ ಆಗುತ್ತೆ, ಯಾಕೆ ತಲೆ ಕೆಡಿಸ್ಕೊತೀರಾ? ನೀವು ಈಗ್ಲೂ ಎಫರ್ಟ್ ಹಾಕಿ. ನಾವೇ ದುಡ್ಡು ಕೊಡ್ರಿ ಅಂತ ಯಾರು ನಾವೇ ಹೇಳಿದೀವ? ಯಾರು ಕೇಳಿದಾರ? ಅವ್ರು ಕೇಳಿದಾರ? ನಿಮ್ ಕೆಪಾಸಿಟಿಗೆ ಹೋಗ್ತೀವಿ, ಫ್ರೀ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.